ಪರಪ್ಪನಗರದಲ್ಲಿ ಒಳ್ಳೆ VIP ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ದರ್ಶನ್ ಅವ್ರಿಗೆ. ಖಂಡಿತ ಸರ್, ಅದು ಹೇಳ್ಕೊಳ್ಳಲ್ಲ ಸರ್ ಯಾರು. ದರ್ಶನ್ ಅವ್ರಿಗೆ ಮಾತ್ರನಾ ಅಥವಾ ಎಲ್ರಿಗೂ ಇರುತ್ತಾ ಅಂತ? ಎಲ್ಲರಿಗೂ ಇರುತ್ತೆ. ಎಣ್ಣೆ ಗುಂಡು ತುಂಡು ಎಲ್ಲವೂ ಸಿಗುತ್ತೆ. ದುಡ್ಡು ಇಲ್ದಿದ್ರೆ ನರಕ ಸರ್, ಅದು ದುಡ್ಡಿದ್ರೆ ಸ್ವರ್ಗ ಸರ್. ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಗೆರೆ. ಇವತ್ತಿನ ನನ್ನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನ್ಯೂಸ್ 12 ಸ್ಟುಡಿಯೋದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ಬಳ್ಳಾರಿ ಜೈಲಿನಲ್ಲಿ ಏನು ಆರೋಪಿಯಾಗಿ ಇದೀಗ ಬೇಲ್ ಮೇಲೆ ರಿಲೀಸ್ ಆಗಿ ಬಂದಿರುವಂಥದ್ದು. ಸದ್ಯ ಈಗ ಬಳ್ಳಾರಿ ಜೈಲ್ ಅಂದರೆ ನಮಗೆ ಬೇರೆ ಯಾವ ಪ್ರಕರಣವೂ ನೆನಪಾಗೋದಿಲ್ಲ. ಅದು ರೇಣುಕಾ ಸ್ವಾಮಿ ಪ್ರಕರಣ. ಅದು ದರ್ಶನ್ಗೆ ಈಗ ಈ ಕ್ಷಣಕ್ಕೆ ದರ್ಶನ್ಗೆ ಬೇಲ್ ಆಗುತ್ತಾ ಇಲ್ವಾ ಅನ್ನುವಂಥ ಸಂಗತಿ ಬಳ್ಳಾರಿ ಜೈಲ್ ಅಂದರೆ. ಸೊ ಆ ಸಂಗತಿ ಓಪನ್ ಆಗುತ್ತೆ. ಸೊ ಸದ್ಯ ನನ್ನ ಜೊತೆ ಬಳ್ಳಾರಿ ಜೈಲಿನಲ್ಲಿ ಆರೋಪಿ ಸ್ಥಾನದಲ್ಲಿ ಇದ್ದು ಬಂದಂತಹ ಪ್ರಕಾಶ್ ಅವರಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಹೇಗಿತ್ತು ತುಂಬ ಕೆಲವರು ಹೇಳ್ತಾರೆ, ಮಾಜಿ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ರು ಬಳ್ಳಾರಿ ಜೈಲ್ ಅಂದರೆ ನಿಮಗೆ ಜೈಲ್ ಥರ ಇರಲ್ಲ, ಕೆಲವು ರೆಸಾರ್ಟ್ ಥರ ಇರುತ್ತೆ ಅಂತ ಹೇಳಿ ಕೆಲವರು ಅಭಿಪ್ರಾಯ. ಸೊ ಇವರು ಅನುಭವಿಸಿದಂಥ ಬಳ್ಳಾರಿ ಜೈಲಿನ ದಿನಗಳು ಹೇಗಿತ್ತು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮುಂಚೆ ಇವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಡ್ತೀನಿ. ಪ್ರಕಾಶ್ ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಳ್ಳಾರಿ ಜೈಲ್ ಅಂತ ಬಂದಾಗ ನಮಗೆ ಸದ್ಯ ದರ್ಶನ್ ಸರ್ ನೆನಪಾಗ್ತಾರೆ. ದರ್ಶನ್ ಅವ್ರಿಗೆ ಒಳ್ಳೆ VIP ಸೆಲ್ ಕೊಟ್ಟಿರ್ತಾರೆ ಅಂತೇಳಿ ಕೆಲವರ ಅಭಿಪ್ರಾಯ. ನೀವು ಕೂಡ ಬಳ್ಳಾರಿ ಜೈಲಿನಲ್ಲಿ ಇದ್ದು ಬಂದಂಥವ್ರು. ಸೊ ಏನು ಅನಿಸುತ್ತೆ, ನಿಜಕ್ಕೂ ಅವ್ರಿಗೆ VIP ಟ್ರೀಟ್ಮೆಂಟ್ ಅಲ್ಲೂ ಸಿಗ್ತಾ ಇದೆ ಬಳ್ಳಾರಿನಲ್ಲೂ? ಸರ್, ಬಳ್ಳಾರಿ ಜೈಲಲ್ಲಿ VIP ಟ್ರೀಟ್ಮೆಂಟ್ ಇಲ್ಲ ಸರ್ ಇವಾಗ ನಾನು ನೋಡ್ದಂಗೆ. ಯಾಕಂದರೆ ಅಲ್ಲಿ ಕಾಮನ್ ಆಗಿದೆ ಸರ್, ಜೈಲಿನ ವ್ಯವಸ್ಥೆ ಥರ ಇದೆ. ಬಟ್ ಅಲ್ಲಿ ಧಾರಾಳವಾಗಿರ್ಬೋದು ಸರ್, ದುಡ್ಡೊಂದಿತ್ತು ಅಂತಂದರೆ. ಧಾರಾಳವಾಗಿ ಅಂತಂದರೆ ಆ ಚಿಂತೆ ಅನ್ನೋದು ಇರುತ್ತೆ ಸರ್. ನೆಮ್ಮದಿ ಒಂದು ಬಿಟ್ಬಿಟ್ಟು ಎಲ್ಲ ರೀತಿಲೂ ಸೌಕರ್ಯ ಇರುತ್ತೆ, ಅದನ್ನ ನಾವು ಪಡ್ಕೋಬೇಕು ಸರ್. ಯಾಕಂದರೆ ನಾವು ಹೊರಗಿನ ಪ್ರಪಂಚಕ್ಕೆ ನಾನು ಹಿಂಗೆ ಇದ್ದೀನಿ, ನಾನು ಹಂಗಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅದನ್ನ ಕಟ್ ಮಾಡಿಬಿಡ್ತಾರೆ. ಈ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸರು ಬಾಲ ಕಟ್ ಮಾಡ್ತಾರೆ ಅಂತಾರಲ್ಲ ಸರ್, ಆ ರೀತಿ ಕಟ್ ಮಾಡಿಬಿಡ್ತಾರೆ. ಇವಾಗ ನಿಮ್ಮ ಪ್ರಕಾರವಾಗಿ ದರ್ಶನ್ ಅವ್ರ ಪರಿಸ್ಥಿತಿನೂ ಹಂಗೆ ಆಗಿದೆ ಸರ್. ಪರಪ್ಪನಗರ ಜೈಲಲ್ಲಿ ಆರಾಮಾಗಿ ಇದ್ರು ಅವರು. ಬೇರೆಯವರು ಯಾರ ಸಂಘ ಮಾಡಬೇಡಿ, ಯಾರ ಸಹವಾಸ ಮಾಡಬೇಡಿ. ಯಾಕಂದರೆ ರೌಡಿಗಳಂದ್ರೆ ಗೊತ್ತಲ್ಲ ಸರ್, ಎಷ್ಟೋ ಮರ್ಡರ್ ಮಾಡಿರ್ತಾರೆ, ಏನೇನು ಆಟ ಆಡಿರ್ತಾರೋ, ಅವರು ಮೈಂಡ್ ಸೆಟ್ಟೇ ಅಲ್ಲೇ ಇರುತ್ತೆ. ಆ ಒಂದು ವಿಚಾರಕ್ಕೆ ಅವ್ರ ಸಂಘ ಮಾಡಬೇಡಿ ಅಂತಾನು ಪೊಲೀಸ್ ಅಧಿಕಾರಿಗಳು ಹೇಳಿ ಕಳಿಸಿರ್ತಾರೆ ಸರ್. ಅವರು ದೊಡ್ಡವರಿಗೆ, ಇವ್ರಿಗೆ ಅಂತಲ್ಲ, ಕೆಲವ್ರಿಗೆ, ಈ ರಾಜಕಾರಣಿಗಳಿರ್ಬೋದು, ನಮ್ಮ ನಟರಿಗಿರ್ಬೋದು, ಅವರು ಅನಿವಾರ್ಯವಾಗಿ ಬಂದು ಮಾಡಿದಾಗ, ಈ ರೀತಿ ಎಲ್ಲ ಹೊರಗಡೆ ಬಂದಾಗ, ಜಾಹೀರಾತಾದಾಗ ನಮ್ಗಿರೋ ಒಂದು ನೆಮ್ಮದಿನೂ ಕಟ್ ಮಾಡಿಬಿಡ್ತಾರೆ ಸರ್. ಅದಕ್ಕೆ ತೊಳಲಾಡಬೇಕು, ಕಷ್ಟಪಡಬೇಕು, ಒಂದು ಬೀಡಿ ಸಿಗರೇಟ್ಗೋಸ್ಕರ ಎಷ್ಟು ಕಷ್ಟಪಡಬೇಕು. ಆವಾಗಿನ ನಿಜ ಪರಿಸ್ಥಿತಿ ಅದು ನಾವು ಅರ್ಥ ಆಗುತ್ತೆ ಸರ್. ಜೈಲು ನಿಜವಾಗ್ಲೂ ದರ್ಶನ್ ಸರ್ ಇಲ್ಲಿ ಚೆನ್ನಾಗೇ ಇದ್ರು ಹಾಗಾದ್ರೆ. ಖಂಡಿತ ಸರ್, ಖಂಡಿತ ಸರ್. ಯಾಕಂದ್ರೆ ಹೌದು ಸರ್, ಆ ಫೋಟೋ ಯಾವಾಗ ತಗ್ಲಾಕುಂಟು ಅವ್ರಿಗೆ. ಖಂಡಿತ ಸರ್, ಅದು ಬರಬಾರ್ದಾಗಿತ್ತು. ಅವ್ರು ಧಾರಾಳವಾಗಿ ಚೆನ್ನಾಗಿದ್ರು ಸರ್. ಅವ್ರಿಗೆ ಹೊರಗಿನ ಇದಕ್ಕೆ ಕೋರ್ಟಿಗೆಲ್ಲ ಕೇಳಿದ್ದೆಲ್ಲ ಏನದು, ನಮ್ಗೆ ಒಳ್ಳೆ ಊಟ ಬೇಕು ಅದೆಲ್ಲ ಏನಂದ್ರೆ ಮೇಲ್ನೋಟಕ್ಕೆ ಸರ್. ಅದು ಯಾರು ಕೇಳಲ್ಲ ಅಲ್ಲಿ. ಯಾಕಂದ್ರೆ ಮನೆ ಊಟ ವಾರಕ್ಕೊಂದ್ಸಲಿ ಬಂದೇ ಬರುತ್ತೆ ಸರ್. ನಮ್ಮ ಪ್ರಕಾರವಾಗಿ ಮನೆ ಊಟ ವಾರಕ್ಕೊಂದ್ಸಲಿ ಬಂದ್ರೆ 2-3 ದಿನ ತಿನ್ಬೋದು ಸರ್. ಇನ್ಯಾಕೆ ಬೇಕು ಮನೆ ಊಟ? ಮೇಲ್ನೋಟಕ್ಕೆ ಅದೆಲ್ಲ ಕೇಳ್ಬಿಟ್ಟು ನಾನು ಈ ರೀತಿ ಕಷ್ಟಪಡ್ತಿದ್ದೀನಿ, ನಾನು ಈ ರೀತಿ ತೊಂದರೆ ಅನುಭವಿಸ್ತಿದ್ದೀನಿ ಅಂತ ಒಂದು ಹೊರಗಿನ ಪ್ರಪಂಚಕ್ಕೆ ತೋರಿಸ್ಕೊಂಡು ಸಿಕ್ಕಾಕೋಗ್ಬಿಟ್ರು. ಅದೇ ಸರ್, ಒಂದು ಸಮಾಜದಲ್ಲಿ ಒಂದು ಗಾದೆ ಇದೆಯಲ್ಲ ಸರ್, ದುಷ್ಟರ ಸಂಘ ಮಾಡಿದ್ರೆ, ಕೆಟ್ಟವ್ರ ಸಂಘ ಮಾಡಿದ್ರೆ ಏನಾಗುತ್ತೆ ಅಂತ. ಇವಾಗ ಅವ್ರ ಸಂಘ ಮಾಡ್ಬಿಟ್ಟು ಇವ್ರಿಗೆ ಇವಾಗ ಇನ್ನೂ ಕುತ್ತಿಗೆಗೆ ಬಂದಿದೆ ಸರ್ ಇದು. ಸೊ ಇಲ್ಲಿ ಈಗ ಪರಪ್ಪನಗರದಲ್ಲಿ ಒಳ್ಳೆ VIP ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ದರ್ಶನ್ ಅವ್ರಿಗೆ. ಖಂಡಿತ ಸರ್, ಅದು ಹೇಳ್ಕೊಳ್ಳಲ್ಲ ಸರ್ ಯಾರು. ಇವಾಗ ನಾನು ದರ್ಶನ್ ಅವ್ರಿಗೆ ಮಾತ್ರನಾ ಅಥವಾ ಎಲ್ರಿಗೂ ಇರುತ್ತಾ ಅಂತ? ಸರ್ ಎಲ್ಲರಿಗೂ ಇರುತ್ತೆ ಸರ್, ಅವ್ರೊಬ್ಬರಿಗೆ ಅಲ್ಲ. ಬಟ್ ಇವರು ಏನು ಅಂತಂದ್ರೆ, ಇವರು ಒಂಥರ ಸೆಲೆಬ್ರಿಟಿ ಅಲ್ವಾ ಸರ್, ಅದನ್ನ ಬಿಂಬಿಸೋದು ಜಾಸ್ತಿ. ಇವ್ರ ಮೇಲೆ ಫೋಕಸ್ ಮಾಡ್ತೀರಾ ಕ್ಯಾಮ್ರಾ, ಬೇರೆಯವರು ಯಾರ್ದು ತೋರಿಸಲ್ವಲ್ಲ ಸರ್. ಇವಾಗ VIP ಸೆಲ್ಲು ಅಂತ ಅಂದ್ರೆ ದುಡ್ಡಿರೋರಿಗೆ ಇರುತ್ತೆ ಸರ್. ಆಮೇಲೆ ತುಂಬಾ ಜನ ಸ್ವಲ್ಪ ನಟೋರಿಯಸ್ ರೌಡಿಗಳು ಒಳಗಡೆ ಹೋಗಿದ ತಕ್ಷಣ 3-4 ತಿಂಗಳು ಕಷ್ಟ ಸರ್ ಅಷ್ಟೇ. ಜೈಲು 4 ತಿಂಗಳಾದ್ಮೇಲೆ ಆ ಒಳಗಡೆ ಲೋಕನೇ ಅರ್ಥ ಮಾಡ್ಕೊಬಿಡ್ತಾರೆ ಅವರು. ಓ ಹೆಂಗಿರ್ಬೋದು, ಓ ಇಲ್ಲಿ ಹೆಂಗೆ ಯಾವ ರೀತಿ ತಾಂಡವ ಆಡ್ತಿದೆ, ಯಾವ ದುಡ್ಡು ಕೊಟ್ಟರೆ ಏನು ಸಿಗುತ್ತೆ, ಹೆಂಗೆಲ್ಲ ಬದುಕ್ಬೋದು, ಹೆಂಗೆಲ್ಲ ಜೀವನ ಮಾಡ್ಬೋದು, ನಾನು ಶಿಕ್ಷೆ ಅನುಭವಿಸಿದ್ರೆ ನಾನು ನಾಳೆ ದಿನ ಹೆಂಗೆಲ್ಲ ಖುಷಿಯಾಗಿರ್ಬೋದು ಇಲ್ಲಿ. ಆದರೂ ಒಂದು ಫೀಲ್ ಅನ್ನೋದು ಇರುತ್ತೆ ಸರ್ ಅವ್ರಿಗೆ. ಆ ಫೀಲ್ನ ಮಾತ್ರ ಬಿಟ್ಕೊಡಲ್ಲ ಅವರು. ಓಕೆ, ಹಾಗಾದರೆ ನಿಮ್ಮ ಪ್ರಕಾರ ಈ ಪರಪ್ಪನಗರದಲ್ಲಿ ಎಲ್ಲವೂ ಎಣ್ಣೆ ಗುಂಡು ತುಂಡು ಎಲ್ಲವೂ ಸಿಗುತ್ತೆ, ಗಾಂಜಾ ಎಲ್ಲವೂ ಸಿಗುತ್ತೆ ಅಂತ ಸರ್. ಮುಖ್ಯವಾಗಿ ನಮಗೊಂದು ಆಶ್ಚರ್ಯ ಸರ್, ಎಲ್ಲ ಕಡೆ ಟೆಲಿಕಾಸ್ಟ್ ಆಗ್ತಾ ಇದೆ, ಸಿಗ್ತಾ ಇದೆಯಲ್ಲ ಸರ್. ಇವಾಗ ಟೆಲಿಕಾಸ್ಟ್ ಆಗ್ತಿದೆ. ಅದು ಏನಂತಂದರೆ ಜೈಲ್ ಅಧಿಕಾರಿಗಳು ಪವರ್ ಆಗಿರಬೇಕು ಸರ್. ಅವ್ರಿಗೆ ಬಿಟ್ಟು ಇವಾಗ ನಾವು ಕಾಮನ್ ಪರ್ಸನ್ ಸಮಾಜದಲ್ಲಿ ಯಾರು ಗೊತ್ತಿರೋರು ಯಾರು ಒಳಗಡೆ ಹೋಗಿ ನೋಡಲ್ಲ ಸರ್. ಅವ್ರು ಆಡಿದ್ದೇ ಆಟ, ಒಳಗಡೆ ಹೋಗಿ ಯಾರೂ ನೋಡಲ್ಲ.
ಇವಾಗ ನಿಮ್ಮ ಟಿವಿ ಚಾನೆಲ್ ಸರ್, ನಿಮ್ಮ ಟಿವಿ ಒಳಗಡೆ ಬಂದ್ರೆ ನೋಡಿದ್ರೆ ತಾನೇ ಗೊತ್ತಾಗೋದು ಇಲ್ಲಿ ಕ್ಯಾಮ್ರಾ ಇದೆ, ನೀವಿದ್ದೀರಾ, ಹಿಂಗೆಲ್ಲ CC ಕ್ಯಾಮ್ರಾ ಹಾಕಿದ್ದೀರಾ ಅಂತ. ಹಂಗೆ ಜೈಲ್ಗೆ ಒಳಗಡೆ ಯಾರು ಹೋಗಲ್ವಲ್ಲ ಸರ್. ಆ ಒಂದು ವಿಚಾರವಾಗಿ ಅಲ್ಲಿ ಏನೆಲ್ಲ ಆಟ ಆಡುತ್ತೆ, ಏನೆಲ್ಲ ನಾಟಕ ಮಾಡ್ತಾರೆ ಅನ್ನೋದು ಒಳಗಡೆ ಅನುಭವಿಸ್ ಬಂದವ್ರಿಗೆ ಮತ್ತು ದೊಡ್ಡ ದೊಡ್ಡ ರೌಡಿಗಳಿಗೆ, ದುಡ್ಡು ಖರ್ಚು ಮಾಡಿದವ್ರಿಗೆ, ಸೆಲೆಬ್ರಿಟಿಗಳಿಗೆ, ಈ ರಾಜಕೀಯದಲ್ಲಿರೋರಿಗೆ ಒಳಗಡೆ ಇರೋ ವ್ಯವಸ್ಥೆ ಎಲ್ಲ ಗೊತ್ತು ಸರ್. ಅವ್ರಿಗೆ ಆರಾಮಾಗಿ ಸುಖವಾಗಿರ್ತಾರೆ ಸರ್. ಇವಾಗ ಜನಾರ್ದನ್ ರೆಡ್ಡಿ ಅಂತವ್ರು, ಯಡಿಯೂರಪ್ಪನಂತವ್ರು, ದೊಡ್ಡವರೆಲ್ಲ ಇದ್ರು, ಅವ್ರಿಗೆಲ್ಲ ಕಷ್ಟ ಅನ್ನೋದಿಲ್ಲ ಸರ್ ಅಲ್ಲಿ. ನಿಜವಾಗ್ಲೂ ಕಷ್ಟ ಅನ್ನೋದು ಎಂಥವ್ರಿಗೆ ಅಂತಂದ್ರೆ, ₹1 ದುಡ್ಡು ಇಲ್ದವ್ರಿಗೆ, ಅಣ್ಣ ತಮ್ಮ ಇಲ್ದವ್ರಿಗೆ, ತಂದೆ ತಾಯಿ ಇಲ್ದವ್ರಿಗೆ ಈ ಪೊಲೀಸರು 1-2 ಕೇಸ್ ಹಾಕ್ಬಿಡ್ತಾರೆ ಸರ್, ಗೊತ್ತಿಲ್ದವರು. ಆಮೇಲೆ ಈ ಲಾಯರ್ಗಳು ಬರ್ತಿರ್ತಾರೆ, ಅವ್ರಿಗೆಲ್ಲ ಇಂಥ ಕೇಸ್ ಹಾಕ್ಬಿಟ್ಟಾರೆ, ಭಯ ಪಡಿಸ್ತಿರ್ತಾರೆ. ಅಂಥವ್ರಿಗೆಲ್ಲ ನಿಜವಾದ ಕಷ್ಟ ಅದು. ನಾನು ಬೇರೆಯವ್ರು ಹೇಳಿದ್ರು ನರಕ ಅಂತೀವಲ್ಲ ಸರ್, ನಿಜವಾಗ್ಲೂ ನರಕ ಸರ್ ಬಡವರಿಗೆ. ದುಡ್ಡು ಇಲ್ದಿದ್ರೆ ನರಕ ಸರ್, ಅದು ದುಡ್ಡಿದ್ರೆ ಸ್ವರ್ಗ ಸರ್, ಖಂಡಿತ. ದುಡ್ಡೊಂದು ಇಲ್ದಿದ್ರೆ ನಿಜವಾಗ್ಲೂ ನಾವು ನರಕ ನೋಡ್ತೀವಿ ಸರ್. ಸ್ವಲ್ಪ ದುಡ್ಡಿತ್ತು ಅಂತಂದ್ರೆ ಸ್ವರ್ಗನೂ ಕಾಣಿಸುತ್ತೆ ಸರ್. ಬಟ್ ಎಲ್ಲ ಸಿಗುತ್ತೆ ಅಂತೀವಲ್ಲ ಸರ್, ಅದು ಯಾರು ಬಿಟ್ಕೊಡಲ್ಲ ಸರ್. ಇವಾಗ ನಾನು ಹೋಗಿ 5 ಸ್ಟಾರ್ ಹೋಟೆಲ್ ಊಟ ಮಾಡಿದ್ದೀನಿ ಅಂತ ಯಾರು ಹೇಳ್ತಾರೆ ಸರ್, ಮಧ್ಯಾಹ್ನ ಊಟ ಮಾಡಿದೆ ಅಂತೀವಿ. ಹಂಗೆ ಸರ್, ಜೈಲಲ್ಲಿ ಒಳಗಡೆ ಏನೇನು ಅಕ್ರಮಗಳು ನಡೀತವೆ, ಏನೇನೆಲ್ಲ ಸೌಕರ್ಯಗಳು ಸಿಗ್ತವೆ, ಅಲ್ಲಿರೋ ಕೈದಿಗಳಿಗೆ, ಅಧಿಕಾರಿಗಳಿಗೆ, ಅಲ್ಲಿರೋ ಸಿಬ್ಬಂದಿಗಳಿಗೆ, ಮತ್ತೆ ಅನುಭವಿಸಿ ಬಂದಿರ್ತಾರಲ್ಲ ಸರ್ ಹೊರಗಡೆ, ಅವ್ರಿಗೆ ಮಾತ್ರ ಗೊತ್ತು ಸರ್. ಯಾಕೆ ಬೇಕು, ನನಗೆ ಯಾಕೆ ಬೇಕು ಅಂತ ಯಾರು ಬಂದು ಈ ರೀತಿ ಕುತ್ಕೊಂಡು ಯಾರು ಹೇಳಲ್ಲ ಸರ್. ಆ ರೀತಿ ಎಲ್ಲ ಸೌಲಭ್ಯ ಸಿಕ್ಕಿದ್ರೆ ನಾಳೆ ದಿನ ಈ ಏನು ಪಾತಕ ಲೋಕನೂ ಹೆಚ್ಚಾಗುತ್ತೆ ಸರ್. ನಾನು ಮತ್ತೆ ಅವ್ನು ಹೊಡೆದ್ಬಿಟ್ಟು ಜೈಲಿಗೆ ಹೋಗ್ತೀನಿ ಅನ್ನೋರು ತುಂಬ ಜನ ಆಗ್ತಾರೆ. ಬಟ್ ಅಲ್ಲಿನ ವ್ಯವಸ್ಥೆ ಸ್ವಲ್ಪ ಬದಲಾಗಬೇಕು ಸರ್ ನನ್ನ ಪ್ರಕಾರವಾಗಿ. ಇವಾಗ ಬದಲಾಗ್ತಾ ಇದೆ. ನಿಮ್ಮ ಮೀಡಿಯಾ ಇವರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆದಮೇಲೆ ಗಾಂಜಾ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತಂದಮೇಲೆ ಬದಲಾಗುತ್ತೆ ಅಂತಂದರೆ ಯಾರು ನೋಡ್ತಾರೆ ಸರ್ ಹೋಗಿ? ಅಲ್ಲಿ ದುಡ್ಡು ತಾಂಡವ ಆಡುತ್ತೆ ಸರ್. ದುಡ್ಡು ತಾಂಡವ ಆದಮೇಲೆ ಆ ವ್ಯಕ್ತಿ ಬದಲಾಗಬೇಕು ಅಂತಂದರೆ ಅವ್ನಿಗೆ ₹1 ಕೊಡಬಾರ್ದು ಸರ್. ದುಡ್ಡೇ ಒಳಗಡೆ ಸರ್ಕ್ಯುಲೇಷನ್ ಆಗಬಾರ್ದು. ಹೌದು, ಮೊಬೈಲ್ ಚಾಮರ್ ಎಲ್ಲ ಇರುತ್ತಲ್ಲ ಸರ್, ಇದು ನೆಟ್ವರ್ಕೇ ಸಿಗಲ್ವಲ್ಲ. ಬಟ್ ಆದ್ರೂ ಸರ್ ಮೊಬೈಲ್ ಜಾಮರು ಅಂತೀವಲ್ಲ ಸರ್ ನಾವೇನು ಹೋಗಿ ನೋಡ್ತೀವ ಸರ್ ಅದು ಇದು ಮೊಬೈಲ್ ಜಾಮರು ಅಂತ? ನೀವೇನಾದ್ರು ಬಂದು ನೋಡ್ತೀರಾ ಸರ್? ನೀವೇನಾದ್ರು ಕ್ಯಾಮ್ರಾದವ್ರನ್ನ ಹೊರಗಡೆ ಬಿಡ್ತಾರ ಸರ್? ಮೊಬೈಲ್ ಜಾಮರ್ ಇದೆ, ಇಲ್ಲಿ ಇಷ್ಟೆಲ್ಲ ಕಟ್ನಿಟ್ಟಿದೆ, ಇಲ್ಲಿ ಬೀಡಿ ಸಿಗಲ್ಲ, ಇಲ್ಲಿ ಸಿಗರೇಟ್ ಸಿಗಲ್ಲ ಅಂತ ಹೇಳ್ತಾರೆ ಸರ್. ಮೊಬೈಲ್ ಜಾಮರ್ ಇದೆ, ಅದನ್ನ ಅವಾಗ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡಬೇಕು. ಅಲ್ಲಿ ಇನ್ನೊಂದೇನು ಗೊತ್ತಾ ಸರ್, ಜನರಲ್ ಆಗಿ ಜಡ್ಜು, ನ್ಯಾಯಾಧೀಶರು ಸರ್, ಅವ್ರು ಏನಾದ್ರು ಬಂದ್ರೆ ನಿಜವಾಗ್ಲೂ ಆ ವಾತಾವರಣ ಜೈಲ್ ತರ ಇರುತ್ತೆ ಸರ್. ಯಾಕೆ ಹೇಳಿ, ಜಡ್ಜು ನ್ಯಾಯಾಧೀಶರು ಬಂದಿದ್ದಾರೆ ಅಂತ ಅವರು ಸಲ ಬರೋಕ್ಕೂ ಆಗಲ್ಲ ಸರ್. ಅವ್ರಿಗೆ ಪ್ರಕರಣಗಳು, ಸಾವಿರಾರು ಪ್ರಕರಣಗಳು, ಅವ್ರಿಗೆ ಟೆನ್ಷನ್ನು, ಅವರು ಒಂದೊಂದು ನಿಮಿಷನೂ ವೇಸ್ಟ್ ಮಾಡಂಗಿಲ್ಲ. ನ್ಯಾಯಾಧೀಶರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಅಂತಂದ್ರೆ ಸರ್, ಅವರಿಂದನೂ ನಾವು ಕಲಿಯೋದಿದೆ ಸರ್. ಅವರು ಟೈಮಿಗೆ ಎಷ್ಟು ಮಾನ್ಯತೆ ಕೊಡ್ತಾರೆ ಗೊತ್ತಾ ಸರ್? ನಾವು ಅಂದ್ಬಿಡ್ತೀವಿ ಸರ್, ನಮಸ್ಕಾರ ಸರ್, ನಾನು 10 ಗಂಟೆಗೆ ಬರ್ತೀನಿ ಅಂತಂದ್ರೆ ಅವ್ನು ಡ್ಯಾನ್ಸ್ ಮಾಡ್ಕೊಂಡು 12 ಗಂಟೆಗೆ ಬರ್ತಾನೆ ಸರ್. ಅವ್ನ ಟೈಮ್ ಬೆಲೆನೇ ಗೊತ್ತಿಲ್ಲ ಸರ್. ಹೋಗಿ ಒಂದು ಸಲ ಹೋಗಿ ನ್ಯಾಯಾಲಯ ಎಷ್ಟು ಗಂಟೆ ಸರ್, ಎಷ್ಟು 10 ಗಂಟೆಗೆ 11 ಗಂಟೆಗೆ ಓಪನ್ ಅಂತಂದ್ರೆ 11 ಗಂಟೆಗೆ ಇನ್ನು 10 ನಿಮಿಷ ಬಿಫೋರ್ ಬಂದು ಕುಂತಿರ್ತಾರೆ ಸರ್ ನ್ಯಾಯಾಧೀಶರು. ಖಂಡಿತ ಸರ್, ನಾವು ಅವ್ರ ಬಗ್ಗೆ ನೋಡಿ ಕಲಿಯೋದಿದೆಯಲ್ಲ ಸರ್. ಆಮೇಲೆ ಮತ್ತೆ ಊಟ ಆಗಿದ ತಕ್ಷಣ ನಾವೇ ಏನದು ವಿಚಾರಣೆ ನಡೀತಿರುತ್ತಲ್ಲ ಸರ್, ವಿಚಾರಣೆ ದಿನ ಕೈದಿಗಳು ಅವ್ರು ಇವರು ಓಡಾಡೋರು, ಲಾಯರ್ ಅವ್ರು ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಬಂದ್ರು ನಡೀತಿದೆ. ಇವ್ರು ಮಾತ್ರ 10 ನಿಮಿಷಕ್ಕೆ ಬಿಫೋರ್ ಮುಂದೆ ಬಂದು ಕುತ್ಕೋತಾರೆ ಸರ್. ಟೈಮು, ಆ ಟೈಮ್ಗೆ ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ ಸರ್? ಅವ್ರು ನೋಡಿ ನಾವು ಕಲಿಯೋದಿದೆಯಲ್ಲ ಸರ್. ಖಂಡಿತ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.